ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವಿಶೇಷವಾದ ಸಂಚಿಕೆಯನ್ನ ನಿಮಗೆ ಬಿಡುಗಡೆ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಮೊದಲು ಸರ್ಕಾರ ಅಂದ್ರೇನು, ಆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು, ಆ ಸರ್ಕಾರದ ಬಗ್ಗೆ ನೀವೆಲ್ಲರೂ ತಿಳ್ಕೋಬೇಕು. ಈ ರಾಜಕೀಯ ಅಂದ್ರೇನು, ಈ ಅಧಿಕಾರಿಗಳು ಅಂದ್ರೇನು, ಇವರೆಲ್ಲ ಹೇಗಿರ್ಬೇಕಾಗಿತ್ತು, ಇವಾಗ ಯಾಕೆ ಈ ರೀತಿ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನ ನಾನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೇನೋ ಅದೆಲ್ಲ ನಮ್ಮ ವೀಕ್ಷಕರು ತಿಳ್ಕೊಳ್ಳಿ ಅಂತ ಹೇಳಿ ಈ ಒಂದು ಪುಟ್ಟ ವಿಡಿಯೋವನ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಈಗ ಉದಾಹರಣೆಗೆ ನಾವು ಹುಟ್ಟಿನಿಂದ ಸಾಯೋವರೆಗೂ ಸಹ ಟ್ಯಾಕ್ಸ್ ರೂಪದಲ್ಲಿ ಈ ರಾಜಕಾರಣಿಗಳಿಗೆ, ಈ ಅಧಿಕಾರಿಗಳಿಗೆ ಸಂಬಳ ಕೊಡ್ತೀವಿ. ಕೆಲವರಿಗೆ ಗೌರವ ಧನ ಅಂತ ಕೊಡ್ತೀವಿ, ಇನ್ನು ಕೆಲವರಿಗೆ ಸಂಬಳ ಅಂತ ಕೊಡ್ತೀವಿ. ಆದ್ರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಬುದ್ಧಿವಂತರು. ಈ ಇಬ್ಬರಲ್ಲಿ ಬುದ್ಧಿವಂತರು ಯಾರು ಬುದ್ಧಿವಂತರು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಅಧಿಕಾರಿಗಳು ಬುದ್ಧಿವಂತರಾಗಿರ್ತಾರೆ. ಈ ಅಧಿಕಾರಿಗಳು ಯಾಕೆ ಆಗಿರ್ತಾರೆ ಅಂತ ಹೇಳಿದ್ರೆ, ಇವರು ಎಜುಕೇಶನ್ ಇಂದ ಈ ಸರ್ಕಾರಿ ಕೆಲಸ ಪಡ್ಕೊಂಡಿರ್ತಾರೆ. ಈ ರಾಜಕಾರಣಿಗಳು ಅಂದ್ರೆ ಈ ಶಾಸಕಾಂಗ ಸೃಷ್ಟಿಯಾಗೋದೇ ಈ ರಾಜಕಾರಣಿಗಳಿಂದ. ರಾಜಕಾರಣಿಗಳು ಹಿಂದೆ ಇದ್ರು ಬುದ್ಧಿವಂತರು ಅಂತ ರಾಜಕಾರಣಿಗಳಿದ್ರು. ಅವಾಗೆಲ್ಲ ರಾಜಕಾರಣಿಗಳನ್ನು ರೌಡಿಗಳನ್ನ ಹಿಂದ್ಗಡೆ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ರು. ಇವತ್ತಿನ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮತ್ತದನ್ನ ಬಿಡಿಸಿ ಹೇಳೋ ಅಗತ್ಯ ಇಲ್ಲ. ಆದ್ರೆ ಇಲ್ಲಿ ನಾನು ಈಗ ತಿಳಿಸಕೊಟ್ಟಿರ್ತಕ್ಕಂಥ ವಿಚಾರ ಇಷ್ಟೇನೆ. ಈ ರಾಜಕಾರಣಿಗಳು ಅಂದ್ರೆ ಈ ಶಾಸಕಾಂಗ ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಹಣ ಬೇಕು. ಆ ಹಣವನ್ನ ನಾವು ಯಾವ ರೀತಿ ಕಟ್ತೀವಿ, ರಾತ್ರಿ ಬೆಳೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋವರೆಗೂ ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಸುಮ್ಮನೆ ಉದಾಹರಣೆಗೆ ಒಂದು 4 ರಿಂದ 5 ಡೆಫಿನೇಷನ್ ಕೊಡ್ತೀನಿ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ರೊಕ್ಕ, ನನ್ನ ಜೀವನ, ನನ್ನ ಮನೆ, ನನ್ನ ಮಠ ಅಂತ ಹೇಳ್ತೀವಿ. ಆದ್ರೂ ಸರ್ಕಾರಕ್ಕೆ ನಾವು ರೊಕ್ಕ ಯಾವ ರೀತಿ ಕಟ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಂದೊಂದು ಜಾಗ ಇರುತ್ತೆ, ಆ ಜಾಗ ನಾನು ಉಳಿಸ್ಕೋಬೇಕು. ನನ್ನ ಜಾಗ, ನನ್ನ ತಂದೆ ಮಾಡಿಟ್ಟಂಥ ಜಾಗ, ನನ್ನ ತಾತ ಮಾಡಿಟ್ಟಿರ್ತಕ್ಕಂಥ ಜಾಗ, ಪಿತ್ರಾರ್ಜಿತ ಜಾಗ. ಆ ಜಾಗ ನಂದು ಅಂತ ಹೇಳ್ಕೊಳ್ಳೋಕ್ಕೋಸ್ಕರ, ನಂದು ಅಂತ ಹೇಳ್ಕೋಬೇಕು ಅಂತ ಹೇಳಿದ್ರು ನಾನು ಟ್ಯಾಕ್ಸ್ ಕಟ್ಟಬೇಕು, ನಾನು ಕಂದಾಯ ಕಟ್ಟಬೇಕು. ಆ ಕಂದಾಯದ ರೊಕ್ಕ ಅನವಶ್ಯಕವಾಗಿ ವೇಸ್ಟ್ ಆಗ್ತಾ ಇದೆ. ಅದು ಆಗಬಾರ್ದು ಅಂತ ಹೇಳಿದ್ರೆ ಆ ಟ್ಯಾಕ್ಸ್ ಅಂತ ನೀವು ಕಟ್ತಿರಲ್ಲ, ಆ ಕಟ್ಟಂತ ಜನ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸ್ಬೇಕು. ಇದು ನನ್ನ ಸುದ್ದಿವಾಹಿನಿಯ ಸತ್ಯ ಶೋಧನೆ. ಇದು ನಾವು ಮಾಡಕೊಟ್ಟಿರ್ತಕ್ಕಂಥ ವಿಚಾರ ಇಷ್ಟೇ. ಇವತ್ತು ರಾಜಕಾರಣಿಗಳು ಅಧಿಕಾರಿಗಳನ್ನ ಎದುರಿಸ್ತಾ ಇದ್ದಾರೆ, ಅಧಿಕಾರಿಗಳು ರಾಜಕಾರಣಿಗಳನ್ನ ಗ್ರಿಪ್ಪಲ್ಲಿದ್ದಾರೆ. ಇವತ್ತು ಏನು ಸ್ವಾಮಿ, ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ರಾಜಕಾರಣಿಗಳು ಏನು ಆರ್ಡ್ರ್ ಮಾಡಿ ಕೊಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಲ್ಲ ವ್ಯವಸ್ಥೆ ಎಲ್ಲ ಹದಗೆಟ್ಟೋಗಿದೆ. ಜೀವನಕ್ಕೆ ಎಷ್ಟು ಬೇಕು ಅಷ್ಟು ರೊಕ್ಕವನ್ನು ಗಳಿಸ್ಕೊಂಡು ಅವ್ನು ಇಟ್ಕೊಂಡ್ರೆ ಸಾಕು ಅನ್ನಂಗಿಲ್ಲ. ಕೋಟಿ ಎಂಬುದು ಎಷ್ಟು ಕೋಟಿ ಸ್ವಾಮಿ, ಸಾವಿರಾರು ಕೋಟಿ ಒಡೆಯರಿದ್ದಾರೆ. ಯಾರ ದುಡ್ಡು ಅದೆಲ್ಲ ಅವರಪ್ಪ, ಅವ್ರ ಅಜ್ಜ, ಅವ್ರ ಮುತ್ತಜ್ಜ ಮಾಡಿಟ್ಟಿದ್ದು ಅಂತ ತಿಳ್ಕೊಂಡಿದ್ದೀರಾ? ಸಾಧ್ಯ ಇಲ್ಲ. ನಾವು ಕಟ್ಟೋವಂಥ ದುಡ್ಡು, ನಾವು ಕಟ್ಟೋವಂಥ ಟ್ಯಾಕ್ಸಲ್ಲಿ ಬದುಕುವಂಥ ರಾಜಕಾರಣಿಗಳ ಮಾತುಗಳನ್ನು ಕೇಳ್ತಾರೆ, ರಾಜಕಾರಣಿಗಳು, ಅಧಿಕಾರಿಗಳು ಮಾತು ಕೇಳ್ತಾರೆ. ಈ ಶಾಸಕಾಂಗ, ಕಾರ್ಯಾಂಗ ಈ ಜನರನ್ನ ಮನಸ್ಸಿನ ಹತೋಟಿಯನ್ನ ತಿಳ್ಕೊಂಡು ಎಲ್ಲರನ್ನು ಗ್ರಿಪ್ಪಲ್ಲಿ ಇಟ್ಕೊಂಡಿದೆ. ಯಾವ ಸ್ಟೇಷನ್ಗೆ ಹೋದ್ರೆ ಬಡವರಿಗೆ ನ್ಯಾಯ ಸಿಕ್ಕಿದೆ ಸ್ವಾಮಿ ಹೇಳಿ? ಯಾವ ರಾಜಕಾರಣಿ ಬಡವರಿಗೆ ಸಹಾಯ ಮಾಡ್ತಿದ್ದಾರೆ ಸ್ವಾಮಿ? ಎಷ್ಟು % ರಾಜಕಾರಣಿಗಳು ಪ್ರಾಮಾಣಿಕರಿದ್ದಾರೆ ಸ್ವಾಮಿ? ಯಾರು ಸರ್ಕಾರಿ ಅಧಿಕಾರಿಗಳು ಉಚಿತ ಸೇವೆ ಮಾಡ್ತಾ ಇದ್ದಾರೆ ಸ್ವಾಮಿ ಹೇಳಿ? ಇದಿಷ್ಟೇ ನೀವು ತಿಳ್ಕೊಳ್ಳಿ. ನಿಮ್ಮೂರಿನಲ್ಲಿ ಈಗಲೂ ಸಹ ಗೌಡಿಕೆ ಇದೆ, ಈಗಲೂ ಸಹ ಶಾನ್ಭೋಗ್ಯ ಇದೆ, ಈಗಲೂ ಸಹ ಟ್ಯಾಕ್ಸ್ ಕಟ್ಟಲೇಬೇಕು. ಗೌಡ ಆದ್ರೇನು, ಶಾನ್ಭೋಗ ಆದ್ರೇನು, ಅದರ್ಸ್ ಆದ್ರೇನು. ಬಟ್ ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥ ವಿಚಾರ, ಈ ಜಾಗ ಇದ್ದಾಗ ಕಂದಾಯ ಕಟ್ತೀವಿ, ಮನೆ ಕಟ್ಟಬೇಕು ಅಂತ ಹೇಳಿದ್ರು ಲೈಸೆನ್ಸ್ ತಗೊಂತೀವಿ, ಬೋರ್ ಕೊರೆಸ್ಬೇಕು ಅಂದ್ರೂ ನಾನು ಬರೀ ಒಂದೇ ಒಂದು ಮನೆತನದ ಹೇಳ್ತೀನಿ. ಒಂದೊಂದು ಮನೆಯಿಂದ ನಾವು ಅಷ್ಟು ಕಟ್ಕೊಂತ ಹೋಗ್ತೀವಿ. ಸಾವಿರಾರು ಕೋಟಿ ಒಂದು ತಿಂಗಳಿಗೆ ಟ್ರಾನ್ಸ್ಲೇಷನ್ ಆಗುತ್ತೆ. ಆ ಸಾವಿರಾರು ಕೋಟಿನ ಜನರಿಗೆ ಬಿಟ್ಟಿ ಭಾಗ್ಯದ ರೀತಿಯಲ್ಲಿ ಕೊಡ್ತಾ ಇದ್ದಾರಲ್ಲ ಈ ಸಿದ್ದರಾಮಯ್ಯನವರು, ಇದು ಸರಿನಾ? ಇವತ್ತು ದುಡಿಯೋದಕ್ಕೆ ಕಾರ್ಮಿಕರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಕೆಲವು ಕಡೆ ಕಾರ್ಮಿಕರನ್ನ ತೆಗೆದು ಹೊರಗಡೆ ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಹೇಳಿ? ಕಾರಣ
ನಾವು ಕಟ್ಟುವಂಥ ಟ್ಯಾಕ್ಸಿನ ಹಣ ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಯಾವುದೋ IT-BT ಕಂಪ್ನಿಯವ್ರು ಬಂದ್ಬಿಟ್ಟು ನಮ್ಮ ರೈತರ ಜಮೀನಿನಲ್ಲಿ ಫ್ಯಾಕ್ಟ್ರಿ ಆಯಿತು, ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಖಾನೆಗಳನ್ನಾಯಿತು ಹಾಕಿದ ತಕ್ಷಣವೇ ಬಡವ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಫಾರಿನ್ನಲ್ಲೇನೋ ತಿಂತಾರಂತಲ್ಲ, ಬ್ರೆಡ್ಡು ಬನ್ನು ಜಾಮೂನು, ಆ ರೀತಿ ತಿನ್ನೋ ಪರಿಸ್ಥಿತಿ ಭಾಳ ವರ್ಷಗಳೇನಿಲ್ಲ. ಅದಕ್ಕೋಸ್ಕರ ನಮ್ಮ ಜಾಗದಲ್ಲಿ ಒಂದು ಉದ್ಯಮ ಮಾಡಬೇಕು ಅಂತ ಹೇಳಿದ್ರು ಪರ್ಮಿಷನ್ ತಗೋಬೇಕು. ನಮ್ಮ ದುಡ್ಡಲ್ಲೇ ನಾವು ವಿದೇಶಕ್ಕೆ ಹೋಗ್ಬೇಕು ಅಂದ್ರೂ ಸರ್ಕಾರದ ಅನುಮತಿ ಪಡ್ಕೋಬೇಕು. ಆಯ್ತು, ಅಷ್ಟಕ್ಕಂಡೆಲ್ಲ ಮಾಡ್ತಾ ಇದೀವಲ್ಲ, ಈ ಸರ್ಕಾರ ನಮಗೋಸ್ಕರ ಏನ್ ಮಾಡ್ತಾ ಇದೆ ಬೇಕಲ್ವಾ? ಸರ್ಕಾರ ನಮಗೋಸ್ಕರ ಏನ್ ಮಾಡ್ತಾ ಇದೆ ಅನ್ನೋದು ಬೇಕಲ್ವಾ? ಸರ್ಕಾರದವ್ರು ಅಷ್ಟರು ಒಂದ್ ಕಡೆ ಸೇರ್ಕೊಂಡು ಇದು ಕುದುರೆ ಕತ್ತೆ ವ್ಯಾಪಾರಗಳನ್ನ ಮಾಡ್ಕೊಂತ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು. ಕಳೆದು ಬಿಟ್ರಲ್ರಿ ಸ್ವಾಮಿ 79 ವರ್ಷ. ನಮಗೆ ಸ್ವತಂತ್ರ ಸಿಕ್ಕು 79 ವರ್ಷ ಆಯ್ತು. 79 ವರ್ಷದ್ದು ಇವರ ನಾಟಕಗಳನ್ನೇ ನೋಡ್ಕೊಂತ ಬರ್ತಾ ಇದೀವಿ ನಾವೆಲ್ಲ. ಈಗಂತೂ ಬಿಡಿ, ಈಗಂತೂ ಬಿಗಿ ಮಾತಾಡಂಗೆ ಇಲ್ಲ, ಅಷ್ಟು ಭ್ರಷ್ಟಾಚಾರ ಸ್ಟಾರ್ಟ್ ಆಗಿದೆ. ಸರ್ಕಾರಿ ಅಧಿಕಾರಿಗಳ ನೇಮಕಾತಿಯಲ್ಲಿಯೇ ಭ್ರಷ್ಟಾಚಾರ. ಯಾರನ್ನು ಕೇಳ್ಬೇಕು ಸ್ವಾಮಿ? ಏನು ಉಸ್ತುವಾರಿ ಮಿನಿಸ್ಟರ್ ಹುಡ್ಕೊಂಡು ಹೋಗ್ಲಾ? MP ಪ್ರಭಾ ಮಲ್ಲಿಕಾರ್ಜುನ್ ಅವ್ರು ಹುಡ್ಕೊಂಡು ಹೋಗ್ಲಾ? ಶಾಮನೂರ್ ಶಿವಶಂಕರಪ್ಪ ಅವ್ರು ಹುಡ್ಕೊಂಡು ಹೋಗ್ಲಾ? GM ಸಿದ್ದಣ್ಣ ಹುಡ್ಕೊಂಡು ಹೋಗ್ಲಾ? ಯಾರು ಹುಡ್ಕೊಂಡು ಹೋಗ್ಬೇಕು? ಯಾರು ಹುಡ್ಕೊಂಡು ಹೋದ್ರೆ ನ್ಯಾಯ ಸಿಗುತ್ತೆ ಸ್ವಾಮಿ? ಇವತ್ತು ರಾಜ್ಯದ ಮಧ್ಯ ಬಿಂದು ಆಗಿರ್ತಕ್ಕಂಥ ದಾವಣಗೆರೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಕುತ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಶೆಡ್ ಹೊಡಿತಾ ಇದ್ದಾರೆ ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು ನಾವು? ಸತ್ಯವನ್ನು ಯಾರನ್ನು ಕೇಳಬೇಕು ಹೇಳಿ? ದಾವಣಗೆರೆಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳೇ ನಕಲಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಯಾರನ್ನು ಕೇಳಬೇಕು? ಸರ್ಕಾರದ ಆದೇಶ ಕರೆಕ್ಟಾಗೇ ಇದೆ. ಒಬ್ಬ ಸೆಕ್ರೆಟರಿ PDO ಆಗ್ತಾನೆ ಅಂತ ಹೇಳಿದ್ರೇನು, ಒಬ್ಬ ಬೇರೆ ವರ್ಕಲ್ಲಿ ಮಾಡ್ತಾ ಇರ್ತಕ್ಕಂಥ EO ಆಗ್ತಾರೆ ಅಂದ್ರೇನು? ಇದನ್ನೆಲ್ಲ ಕ್ವಶನ್ ಮಾಡೋಕೆ ಹೋದ್ರೆ ವರ್ಷಗಟ್ಟಲೆ ತಳ್ತಾರೆ, 6 ತಿಂಗಳಗಟ್ಟಲೆ ತಳ್ತಾರೆ, 3 ತಿಂಗಳಗಟ್ಟಲೆ ತಳ್ತಾರೆ ಅಂತ ಹೇಳಿದ್ರೆ ಹೋರಾಟಗಾರರು ಸಾಯೋವರೆಗೂ ಹೋರಾಟ ಮಾಡ್ಕೊಂತಲೇ ಇರ್ಬೇಕಾ? ಒಂದು ಪತ್ರಿಕೆಯಲ್ಲಿ ಬಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಒಂದು ಮಾಧ್ಯಮದಲ್ಲಿ ಬಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಈ ಅಧಿಕಾರಿಗಳಿಗೆ ಏನ್ ಮಾಡಬೇಕು? ಈ ಅಧಿಕಾರಿಗಳಿಗೆ ಏನ್ ಮಾಡ್ಬೇಕು ಹೇಳಿ? ಇದು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಹೋರಾಟದ ಪ್ರತಿಫಲ ನಾನು ಇವತ್ತಿಲ್ಲಿ ಕುತ್ಕೊಂಡಿರೋದು ಅಂತ ತಿಳ್ಕೊಳ್ಳಿ. ನಾನಿಲ್ಲಿ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು ಅಂತ ಕುತ್ಕೊಂಡಿದ್ದೀನಿ ಹೊರತು ಜನರ ಮೈಂಡನ್ನು ಡೈವರ್ಟ್ ಮಾಡಬೇಕು ಅಂತ ಕುತ್ಕೊಂಡಿಲ್ಲ. ನೀವು ಪ್ರತಿಯೊಂದು ಕಡೆಗೆ ಹೋಗಿ ಎಲ್ಲಾದ್ರೂ ಸರಿನೇ ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿದೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ಬೋದು. ಇಲ್ಲಿ ರಾಜಕಾರಣಿನೇ ಪ್ರಶ್ನೆ ಮಾಡಬೇಕು, ಅಧಿಕಾರಿಗಳೇ ಉತ್ತರ ಹೇಳಬೇಕು ಅನ್ನೋದೇನು ಇಲ್ಲ ನಮ್ಮ ಸಂವಿಧಾನದಲ್ಲಿ. ಇದಿಷ್ಟು ನಿಮಗೆ ಈ ಒಂದು ಎಪಿಸೋಡಲ್ಲಿ ತಿಳಿಸಿದ್ದೀನಿ. ನಿಮ್ಮ ಯಾವುದಾದರೂ ಗ್ರಾಮಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ನಿಮ್ಮ ಊರುಗಳಲ್ಲಿ ಒಳ್ಳೆಯ ವಿಚಾರಗಳು, ಕೆಟ್ಟ ವಿಚಾರಗಳು, ಸಮಾಜಕ್ಕೆ ಘಾತಕ ಕೆಲಸಗಳನ್ನು ಮಾಡ್ತಕ್ಕಂಥ ಸಮಾಜಘಾತಕರ ಕೆಲಸಗಳು ಮಾಡ್ತಾ ಇದ್ದಂಥ ವ್ಯಕ್ತಿಗಳು ಕಂಡು ಬಂದಲ್ಲಿ ನನ್ನ ನಂಬರಿಗೆ ಕರೆ ಮಾಡಿ ಆ ದುಷ್ಟ ಸಮಾಜದಲ್ಲಿ ಬದುಕುವುದಕ್ಕೆ ಯೋಗ್ಯರಲ್ಲದವರನ್ನ ಅವರ ಕೃಷ್ಣ ಜನ್ಮಸ್ಥಳಕ್ಕೆ ಕಳಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.